ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಂ ಶ್ರೀ ಗುರು ಸಿದ್ಧವೀರಾಯ ನಮಃ. ಶ್ರೀ ಗುರುಗಳ ಪಾದಕ್ಕೆ ವಂದಿಸುತ್ತಾ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯರೇ ಹಾಗೂ ಮಠದ ಭಕ್ತಾದಿಗಳೇ, ಆ್ಯಕ್ಚುಲಿ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಸಹ ಹರೀಶ್ವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ನಾನು ಬಂದು ನಿತ್ಯ ಏನಂದರೆ, ಸೊ ಇದು 103ನೇ ಅನುಭವ ಸಂಗಮ ಕಾರ್ಯಕ್ರಮ. ಆ್ಯಕ್ಚುಲಿ ಮೊನ್ನೆ ಒಂದು ಘಟನೆ ಆಯಿತು. ಆ ಘಟನೆ ಆಗಿದ್ದರೆ ಇವತ್ತು ವಿಶ್ವನಾಥನವರು ಇಂಥವ್ರು ಇದ್ದರು ನಮ್ಮ ಮಠದಲ್ಲಿ ಅಂತ ಶೋಕಾಚರಣೆ ಮಾಡಬೇಕಿತ್ತು. ಅಂತ ಏನಂದರೆ, ಆ್ಯಕ್ಚುಲಿ ಬ್ಯಾಡಗಿಯಲ್ಲಿ ಮೆಣಸಿನ ವ್ಯಾಪಾರ ಮಾಡ್ತೀನಿ ನಾನು. ಸೊ ಅದರಲ್ಲಿ ನಮ್ಮದೇ ಸ್ವಂತ ಲಾರಿ ಇದೆ. ಆ ಕಡೆ ಉಡುಪಿ, ಆ ಕಡೆ ಮಂತ್ಲಿ 2 ಸಲ ಹೋಗ್ತೇನೆ. ಸೊ ಇದು ಆ ಗಾಡಿ ಡ್ರೈವಿಂಗ್ ಮಾಡೋದು ನಾನೇ. ಯಾವತ್ತು ಮೊನ್ನೆ 4ನೇ ತಾರೀಕಿಗೆ ಉಡುಪಿ ಸೈಡು ಅವತ್ತು ಹೊರಟಿದ್ದೆ. ಸೊ ಅವತ್ತು ರಾತ್ರಿ ಕಾಳನಲ್ಲಿ ಅಲ್ಲಿ ಹೋಗಿ ರಾತ್ರಿ 9:30 ಹೋಗಿ ಅಂದರೆ ಇದು ಅಂದರೆ ಅಲ್ಲಿ ಪ್ರಸಾದ ಮಾಡಿ ಅಲ್ಲೇ ಅವತ್ತು ಆಲ್ಟಾಗಿ 5ನೇ ತಾರೀಕು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಮತ್ತು ಅಲ್ಲಿಂದ ನಾವು ಉಡುಪಿಗೆ ಹೋಗಬೇಕಿತ್ತು. ಅಲ್ಲಿಂದ ಹೊರಟ್ವಿ. ಆಗುಂಬೆ ಘಾಟಿ 6-6:30 ಅಷ್ಟೊತ್ತಿಗೆ ಆಗುಂಬೆ ಘಾಟಿ ಇಳಿದು ಎಬ್ರಿಲ್ನಲ್ಲಿ ಫಸ್ಟೇ ನಮ್ಮದು ಒಂದು ಅಂಗಡಿ ಇದೆ, ಗಜಾನನ ಸ್ಟೋರ್ ಅಂತೇಳಿ. ಅವ್ರ ಅಂಗಡಿ ಓಪನ್ ಆಗೋದು ಅವ್ರು ಬೆಳಗ್ಗೆ ಸ್ವಲ್ಪ ಅವ್ರು 8 ಗಂಟೆ ಅಷ್ಟೊತ್ತಿಗೆ. ಸೊ ಅಂಗಡಿ ಓಪನ್ ಆಯಿತು. ಮಾಲ್ ಇಳಿಸ್ಲಿಕ್ಕೆ ಅಂತೇಳಿ ಅವ್ರು ನಮ್ಮ ಗಾಡಿನ ಹಿಂದೆ ರಿವರ್ಸ್ ಬಿಡಿ ಅಂದರು. ಅಲ್ಲಿ ತನಕ ಆರಾಮಾಗಿ ಹೋಗಿ ಗಾಡಿ ನಿಲ್ಲಿಸಿ ಹೋಟ್ಲಿಗೆ ಹೋಗಿ ಟಿಫನ್ ಮಾಡ್ಕೊಂಬಂದಿದ್ದೀನಿ. ಗಾಡಿಯಿಂದ ಬಿಡ್ಲಿಕ್ಕೆ ಹೇಳಿದ್ರು. ಗಾಡಿ ಫಸ್ಟ್ ಸೆಲ್ಫ್ ಹೊಡೆದು ಒಂದು ಸ್ವಲ್ಪ ಮುಂದೆ ಹೋದೆ. ಮುಂದೆ ರಿವರ್ಸ್ ಗೇರ್ ಹಾಕಿ ಹಿಂದಕ್ಕೆ ಬಿಡ್ತೇನೆ. ಗಾಡಿ ಫುಲ್ ಬ್ರೇಕ್ ಫೇಲ್. ಗಾಡಿ ಸ್ಲೋನೇ ಬ್ರೇಕ್ ಒತ್ತಿದ್ದೀನಿ, ಏನೇನಿಲ್ಲ ಬ್ರೇಕ್, ಅಷ್ಟು ಫುಲ್ ಫ್ರೀ ಬ್ರೇಕ್. ಅಲ್ಲಿ ಅಂಗಡಿಯರಲ್ಲಿ ಇದ್ರು ವರ್ಕರ್ಸು. ಏನು ಇದು ಅವ್ರಿಗೆ ಗೊತ್ತಿಲ್ಲ. ಹಂಗೆ ಗಾಡಿ ಹೋಗ್ತಾನೆ ಇದೆ ಹಿಂದೆ. ಈ ಕಡೆ ಬ್ರೇಕ್ ಹೊಡೆದ್ರೆ ಗಾಡಿ ನಿಲ್ತಾ ಇಲ್ಲ. ಯಾವುದು ಎಮರ್ಜೆನ್ಸಿ ಹ್ಯಾಂಡ್ ಬ್ರೇಕ್ ಇರುತ್ತೆ, ಇಲ್ಲ ಅದನ್ನು ಹಾಕಿದ್ರೆ ಗಾಡಿ ನಿಲ್ತಾ ಇಲ್ಲ. ಆಮೇಲೆ ಕೂಗಿ ಹೇಳಿದೆ, ಇಲ್ಲ ಗಾಡಿ ಬ್ರೇಕ್ ಹಿಡಿತಲ್ಲ, ಹಿಂದ್ಗಡೆ ಏನೋ ಕಟ್ಟಕ್ಕೆ ಕೊಡ್ರಿ ಅಂತೇಳಿ. ಆ ಕ್ಷಣಕ್ಕೆ ಅಲ್ಲೇನೋ ಕಲ್ಲಿಗಿಲ್ಲೇನೋ ಇತ್ತು, ಅಲ್ಲಿ ಕೊಟ್ಟರು. ಅದೇ ಅರ್ಧ ಗಂಟೆ ಮುಂಚೆ ಆಗುಂಬೆ ಘಾಟಿನಲ್ಲಿ ಏನಾದರೂ ಈ ರೀತಿ ಆಗಿದ್ರೆ ನಾವು ಇಲ್ಲ, ನಮ್ಮ ಗಾಡಿನೂ ಇಲ್ಲ, ನಮ್ಮ ಅಡ್ರೆಸ್ಸು ಸಿಗ್ತಿರ್ಲೇನಪ್ಪ. ಅಕಸ್ಮಾತ್ ಹಿಂದೆ ಮುಂದೆ ಯಾವ್ದಾದ್ರು ವೆಹಿಕಲ್ ಇದ್ದು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ ಅಂಥ ಪಾತಾಳಗಳವೆಲ್ಲ. ಇವತ್ತು ಬದುಕಿ ಬಂದಿದ್ದೇವೆ ಅಂದರೆ ಅವರ ಸೊ ಇಂಥ ಉದಾಹರಣೆಗಳು 25 ವರ್ಷದಲ್ಲಿ ಗುರುಗಳ ಪಟ್ಟಾಭಿಷೇಕ ಆದಾಗಿಂದನೂ ಅವರೊಟ್ಟಿಗೆ ನಾವು ಆಗ ಭಾರಿ ಅಂದರೆ ಆತ್ಮೀಯರಾಗೇ ಇದ್ವಿ, ಅಣ್ಣ ತಮ್ಮನ ರೀತಿಯೇ ಇದ್ವಿ. ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಬಾಂಧವ್ಯ ಕಮ್ಮಿ ಆಗಿದೆ ಅಷ್ಟು ಬಿಟ್ಟರೆ ಇಂಥ ಉದಾಹರಣೆಗಳು ನನ್ನ ಜೀವನದಲ್ಲಿ 1-2 ಅಲ್ಲ, ಹೇಳ್ತಾ ಹೋದರೆ ಒಂದು 1 ಗಂಟೆ 2 ಗಂಟೆ ಬೇಕು, ಅಷ್ಟು ಉದಾಹರಣೆಗಳಿದ್ದಾವೆ. ಅವ್ರ ನಮ್ಮ ಗುರುಗಳು ಒಂದು ಮಾತು ಹೇಳಿದರು. ಸೊ ಇದು ಅನುಭವ ಸಂಗಮ ಶುರು ಆದಾಗ ಅವ್ರು ಒಂದೇ ಮಾತು ಹೇಳಿದರು, 1 ತಿಂಗಳಲ್ಲಿ ನೀನು 30 ದಿನ 29 ದಿನ ನೀನು ಎಲ್ಲರೂ ಹೋಗು, ನೀನು ಎಷ್ಟಾರು ದುಡಿಮೆ ಮಾಡು, ಅದು ಬೇಡ, 1 ದಿನ ಮಾತ್ರ ಅನುಭವ ಸಂಗಮ ಮೀಸಲಿಡಬೇಕು. ನೀನು ಎಲ್ಲಿದ್ದರೂ ಬರಬೇಕು ನೀನು. ಅವ್ರು ಹೇಳಿದ ಮಾತನ್ನ ಇದು 103ನೇ ಕಾರ್ಯಕ್ರಮ. ಇಷ್ಟರಲ್ಲಿ ಒಂದು 3-4 ಕಾರ್ಯಕ್ರಮಕ್ಕೆ ಮಾತ್ರ ಮಿಸ್ ಆಗಿರ್ಬೋದು, ಅಷ್ಟು ಬಿಟ್ಟರೆ ನಾನು ಒಂದು ಕಾರ್ಯಕ್ರಮಕ್ಕೂ ಮಿಸ್ ಮಾಡಿಲ್ಲ. ಉಡುಪಿಲಿದ್ದರು, ಎಲ್ಲಿದ್ದು ಅಲ್ಲ ಅವತ್ತು ಎಲ್ಲಿದ್ದು 5ನೇ ತಾರೀಕಲ್ಲಿ ಅವತ್ತು ಮಾರ್ನಿಂಗ್ ಹಂಗಾಯಿತು. ಹಂಗೆ ಮೆಕ್ಯಾನಿಕ್ ಬಂದರು. ಅವ್ರು ಬಂದು ಚೆಕ್ ಮಾಡಿದಾಗ 4 ವೀಲಲ್ಲಿ ಬ್ರೇಕ್ ಇಲ್ಲ, 1-2 ಅಲ್ಲ, 4 ವೀಲಲ್ಲೂ ಬ್ರೇಕ್ ಫೇಲ್ ಆಗಿದೆ. ಅವು ಪವಾಡ ನಾವು ಬದುಕು ಬಂದಿರೋದು ಇವತ್ತು. ಅವ್ರು ಹೇಳಿದ್ರು, ಎಲ್ಲಿದ್ದರೂ ಈ ಕಾರ್ಯಕ್ರಮಕ್ಕೆ ಮಿಸ್ ಮಾಡಬೇಡ. ಅವತ್ತಾಯಿತು, ಅವತ್ತು ಉಳಿದ್ವಿ, ಬಂದಿದ್ವಿ. 5ನೇ ತಾರೀಕು ಅಲ್ಲಿ ಉಡುಪಿಲಿ ಮುಗಿಸ್ಕೊಂಡು ಮತ್ತೆ ನಾನು ಥ್ರೂ ಇಲ್ಲಿಗೆ ಬರ್ತೀನಿ ಊರಿಗೆ. ಮತ್ತೆ ಇಲ್ಲಿ ಬ್ಯಾಡಿಗೆ 150 ಕಿಲೋಮೀಟ್ರ್ ಆಗ್ತದೆ. ಕಾರ್ಯಕ್ರಮ ಮುಗಿಸ್ಕೊಂಡೇ ಹೋಗೋದು.
ಅಕಸ್ಮಾತ್ ಆ ಕಡೆ ಹೋಗೋದಿತ್ತು ಅಂದರೆ ಬ್ಯಾಡಿಗೆ ಲೋಡ್ ಮಾಡ್ಕೊಂಬರ್ತೀನಿ, ಇಲ್ಲಿ ಆಲ್ಟ್ ಮಾಡ್ತೀನಿ, ಫಂಕ್ಷನ್ ಮುಗಿಸಿ ಮಾರನೇ ದಿನ ಹೋಗ್ತೀನಿ. ಫಂಕ್ಷನ್ ಮುಗಿಸಿ ಮಾರನೇ ದಿನ ಹೋದಾಗ ವ್ಯಾಪಾರ ನಾನು ಅನ್ಕೊಂಡೇ ಇರಲ್ಲ, ಆ ರೀತಿ ಆಗ್ತದೆ ವ್ಯಾಪಾರ. ಅದ್ರಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇದೇ ಈ ಹೆಬ್ರಿನಲ್ಲಿ ಫಸ್ಟ್ನೇ ಅಂಗಡಿ ನಮ್ಮದು, ಅವ್ರದ್ದು ಮೇನ್ ಬಿಸ್ನೆಸ್ ಇರೋದು. ಆ ಒಂದು ತಿಂಗಳು ಅವ್ರದ್ದು ಆರ್ಡ್ರೇ ಇಲ್ಲ ನಮಗೆ. ಆ್ಯಕ್ಚುಲಿ ನಮ್ಮ ಅರ್ಧ ಗಾಡಿ ಮೆಣಸಿನ್ಕಾಯಿ ಹಾಕ್ಸೋದು ಅವರೊಬ್ಬರೇ. ಆ ಟ್ರಿಪ್ಪಲ್ಲಿ ಅವ್ರದ್ದು ಆರ್ಡ್ರ್ ಇಲ್ಲ. ಆರ್ಡ್ರ್ ಇಲ್ಲ ಅಂತ ಬಂಡ ಧೈರ್ಯ. ಅವ್ರ ನಂಬಿಕೆ ಮೇಲೆ ಅವರಿಗಂತ ಒಂದು 50ರಿಂದ ಒಂದು 60 ಪ್ಯಾಕೆಟ್, ಅಂದರೆ ಇದು 10 kg ಮೆಣಸಿನ್ಕಾಯಿ ಪ್ಯಾಕೆಟ್ ಮಾಡಿಸ್ತೀವಿ. ಇರಲಿ ಒಂದು 60 ಪ್ಯಾಕೆಟ್ ಅಂತ ಒಂದು ಎಕ್ಸ್ಟ್ರಾ ಅವರಿಗಂತ ಹಾಕ್ಕೊಂಡು ಹೋದೆ. ಅವರು ಹೇಳಿದ್ರು ಫೋನಲ್ಲಿ, ಈ ಟ್ರಿಪ್ ಇಲ್ಲಪ್ಪ ನನಗೆ ಬಂದರೆ 1 ಪ್ಯಾಕೆಟ್ ಬೇಡ, ಎಲ್ಲ ಮಾಲಿದೆ ಅಂತೇಳಿ. ಆದರೂ ಬಂಡ ಧೈರ್ಯ ಮಾಡ್ಕೊಂಡು ಓದಿ ಮಾರ್ನಿಂಗ್ ಹೆಂಗೆ ಮೊನ್ನೆ ಓದು ಅದೇ ಥರ 8 ಗಂಟೆ ಅವ್ರ ಅಂಗಡಿ ಕಾಲಿಡ್ತಂಗೆ ಗುರುಗಳು ನೆನೆಸ್ಕೊಂಡು ಹೋದೆ. ಹಂಗೆ 1 ಪ್ಯಾಕೆಟ್ ಅವ್ರು ಚಾಂಪಲ್ ತೋರಿಸ್ದೆ. ಆರ್ಡ್ರ್ ಇಲ್ಲ ಅಂದವರು 60 ಪ್ಯಾಕೆಟ್ ಹಾಕೊಂಡು ಹೋಗಿದ್ದು, 80 ಪ್ಯಾಕೆಟ್ ಇಳಿಸೋ ಒಂದು. ಸೊ ಈಗ ಅವರು ಇದು 60 ಪ್ಯಾಕೆಟ್ ನಾನು ಅವ್ರಿಗೆ ಕೊಡಲಿಲ್ಲ ಅಂದರೆ ಮುಂದಿನ ಅಂಗಡಿ ಮಾಲ್ ಕೊಡೋಂಗಿಲ್ಲ ನಾನು. ಆ 60 ಪ್ಯಾಕೆಟ್ ಅವ್ರು ಕೊಡಲೇಬೇಕು. ಅವ್ರು ಕೊಟ್ಮೇಲೆ ಮತ್ತೊಂದು ಅಂಗಡಿ, ಅವ್ರು ಕೊಟ್ಮೇಲೆ ಮತ್ತೊಂದು ಅಂಗಡಿ, ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಲ್ ಹಾಕೊಂಡು ಹೋಗ್ತೀವಿ. ಈ ರೀತಿ ಇಂಥ ಉದಾಹರಣೆಗಳು ಸಾಕಷ್ಟಿದೆ. ಅಂದರೆ ನನ್ನ ಸ್ವಂತ ಅನುಭವ, ಇನ್ಯಾರೋ ಹೇಳಿದ್ದು ಇನ್ಯಾರೋ ಕೇಳಿದ್ದು ಅಲ್ಲ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ಗುರುಗಳ ಪಾದಕ್ಕೆ ವಂದಿಸುತ್ತೇನೆ.